ವಿಷ್ಣುವರ್ಧನ್ ಮತ್ತೆ ಸರೋಜಾ ದೇವಿಗೆ ಕರ್ನಾಟಕ ರತ್ನ ಘೋಷಣೆಯಾದ ವಿಚಾರ ಡಿಸಿಎಂ ಡಿಕೆಶಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ ಕನ್ನಡದ ನಟಿಯರು. ನಟಿ ಜಯಮಾಲಾ, ಶ್ರುತಿ ಹಾಗೂ ಮಾಳವಿಕಾ ಭೇಟಿಯಾಗಿದ್ದು ಸದಾಶಿವನಗರದ ನಿವಾಸದಲ್ಲಿ ಭೇಟಿಯಾಗಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಕರ್ನಾಟಕ ರತ್ನ ನೀಡಬೇಕು ಅಂತೇಳಿ ಈ ಹಿಂದೆ ಇದೇ ನಟಿಯರು ಡಿಕೆ ಶಿವಕುಮಾರ್ರನ್ನ ಭೇಟಿಯಾಗಿ ಮನವಿ ಮಾಡಿದರು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಮರಣೋತ್ತರ ಕರ್ನಾಟಕ ರತ್ನ ನೀಡಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡಿದ್ರು. ಈಗ ಪ್ರಶಸ್ತಿ ಘೋಷಣೆಯಾಗಿದೆ ಅಧಿಕೃತವಾಗಿ ರಾಜ್ಯ ಸರ್ಕಾರದಿಂದ. ಈ ಬೆನ್ನಲ್ಲೇ ಮತ್ತೆ ಭೇಟಿಯಾಗಿ ಡಿಕೆ ಶಿವಕುಮಾರ್ರಿಗೆ ನಟಿಯರು ಧನ್ಯವಾದ ತಿಳಿಸಿದ್ದಾರೆ. ನಮ್ಮ ಕರ್ನಾಟಕ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ನಮ್ಮ ಬೇಡಿಕೆಗೆ ಇವತ್ತು ಮನ್ನಿಸಿ ಎಲ್ಲ ಅಭಿಮಾನಿಗಳಿಗೂ ಕೂಡ ಸಂತೋಷ ಆಗುವ ಹಾಗೆ, ಇಡೀ ಕರ್ನಾಟಕಕ್ಕೆ ಸಂತೋಷ ಆಗುವಂಥ ಒಂದು ದೊಡ್ಡ ಸುದ್ದಿಯನ್ನು ಕೊಟ್ಟರು. ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಹಾಗೂ ಶ್ರೀಮತಿ ಸರೋಜಾದೇವಿ ಶ್ರೀ ಹಾಸ್ಯಾರ್ ಅವರಿಗೆ ಇಬ್ಬರಿಗೂ ಕೂಡ ಕರ್ನಾಟಕ ರತ್ನವನ್ನು ಆ ಬಿರುದನ್ನು ಘೋಷಣೆ ಮಾಡಿದ್ರು. ಇದಕ್ಕಿಂತ ಸಂತೋಷ ನಮ್ಗೆ ಯಾವುದೂ ಇಲ್ಲ. ಭಾಳ ಸಂತೋಷ ಆಗಿದೆ. ಇಲ್ಲಿ ನಾವು 3 ಜನರು, ಮಾಳವಿಕಾ ಅವರು, ಶ್ರುತಿಯವರು, ನಾವು ಈ ಬೇಡಿಕೆಯನ್ನು ಅವರಿಗೆ ಕೋರಿಕೆಯಾಗಿ ಕೇಳಿದ್ವಿ. ಸ್ಪಂದಿಸ್ತು ಸರ್ಕಾರ. ನಿಜವಾಗ್ಲೂ ಈ ಮೂಲಕ ನಾನು ಸರ್ಕಾರಕ್ಕೂ, ಮಾನ್ಯ ಮುಖ್ಯಮಂತ್ರಿಯವ್ರಿಗೂ ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಯವ್ರಿಗೂ ಧನ್ಯವಾದವನ್ನು, ಹೃದಯಪೂರ್ವಕವಾದಂಥ ಧನ್ಯವಾದವನ್ನು ಅರ್ಪಿಸ್ತೇವೆ. ಬಹಳ ಸಂಭ್ರಮದ ದಿನ ಇವತ್ತು. 18ನೇ ಸೆಪ್ಟೆಂಬರ್ 2025 ವಿಷ್ಣುವರ್ಧನ್ ಅವರ 75ನೇ ಹುಟ್ಟುಹಬ್ಬದ ಸಂಭ್ರಮದ ಈ ಘಳಿಗೆಯಲ್ಲಿ ನಾವು ಕೊಟ್ಟಂತಹ ಮನವಿಯನ್ನು ಸ್ವೀಕರಿಸಿ ಅದನ್ನು ಪುರಸ್ಕರಿಸಿ ನಿನ್ನೆ ಮಂತ್ರಿ ಮಂಡಲ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಪ್ರಸ್ತುತಪಡಿಸಿ, ಮುಖ್ಯಮಂತ್ರಿಗಳು ಕೈ ಜೋಡಿಸಿ ಈ ಬಿರುದನ್ನು, ಕರ್ನಾಟಕ ರತ್ನ ಬಿರುದನ್ನು ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ, ಸರೋಜಮ್ಮ ಅವರಿಗೆ ಇಬ್ಬರಿಗೂ ಘೋಷಣೆ ಮಾಡಿರೋದು ನಮ್ಮೆಲ್ಲರಿಗೆ ಬಹಳ ಸಂತಸದ ಸುದ್ದಿ. ಈ ಮೂಲಕ, ನಿಮ್ಮೆಲ್ಲರ ಮೂಲಕ ನಾವು ಚಿತ್ರೋದ್ಯಮದ ಪರವಾಗಿ, ಅಭಿಮಾನಿಗಳ ಪರವಾಗಿ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ನಮ್ಮ ಕೃತಜ್ಞತೆಗಳನ್ನು ಅರ್ಪಿಸ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.